ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರ ಎಂದರೆ ಅದು ಚಳ್ಳಕೆರೆ. ನಗರ ಬೆಳೆಯುತ್ತಿದ್ದೆಲ್ಲ ಅಷ್ಟೇ ಸಮಸ್ಯೆಗಳು ಸಹ ಉದ್ಭವಿಸುತ್ತವೆ. ಛೋಟಾ ಬಾಂಬೆ ಎಣ್ಣೆ ನಗರ ಎಂದೇ ಪ್ರಖ್ಯಾತಿ ಹೊಂದಿದ್ದ ಚಳ್ಳಕೆರೆ ಈ ವಿಜ್ಞಾನಿ ನಗರ ಎಂದು ಹೆಸರು ಪಡೆದಿದೆ. ಇಂತಹ ವೇಗವಾಗಿ ಬೆಳೆಯುತ್ತಿರುವ ನಗರದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ನಗರದ ಶಾಂತಿನಗರ ಹೆಸರಿಗಷ್ಟೇ ಶಾಂತಿನಗರವಾಗಿದೆ. ಅಷ್ಟೇ ಹೊರತು ವಾರ್ಡಿನ ಜನತೆಗೆ ಶಾಂತಿ ಭಂಗವಾಗಿದೆ. ಇಲ್ಲಿ ಖಾಲಿ ನಿವೇಶನಗಳಲ್ಲಿ ಮುಳ್ಳಿನ ಗಿಡಗಳು ಮರದೆತ್ತರ ಬೆಳೆದಿವೆ. ಚರಂಡಿಗಳು ಮುಚ್ಚಿ ಹೋಗಿದ್ದು ಮಳೆ ನೀರು ಚರಂಡಿ ನೀರು ಸರಾಗವಾಗಿ ಹರಿಯದೆ ನಿಂತ ನೀರು ಗಬ್ಬು ನಾತ ಬೇರುತ್ತಿದ್ದು ಸೊಳ್ಳೆಗಳ ತಾಣವಾಗಿದೆ. ಕೆಲವು ಕಡೆ ವಿದ್ಯುತ್ ಕಂಬಗಳಲ್ಲೇ ಬಲ್ಬ್ಗಳೇ ಇಲ್ಲ. ಗಿಡ ಪೊದೆಗಳಿಂದ ಹಾವು ವಿಷ ಜಂತುಗಳು ಇಲ್ಲಿ ಹೆಗ್ಗಡಗಳು ಮನೆಯೊಳಗೆ ನುಗ್ಗಿ ಭಯ ತರುತ್ತವೆ ಎಂದು ಶಾಂತಿನಗರ ಗೃಹಿಣಿ ಸಾಕಮ್ಮ ತನ್ನ ನೋವನ್ನ ತೋಡಿಕೊಂಡಿದ್ದಾರೆ. ಶಾಂತಿನಗರದಲ್ಲಿ ಹಾಡು ಹಗಲೇ ಕಳ್ಳರು ಮಹಿಳೆ ಮಾಂಗಲ್ಯ ಚೈನ್ ಕದ್ದು ಪರಾರಿಯಾಗಿದ್ರು. ಶಿಕ್ಷಕರೊಬ್ಬರ ಮನೆ ಬೀಗ ಮುರಿದು ಮನೆಯಲ್ಲಿದ್ದ ಬಂಗಾರದ ಆಭರಣಗಳನ್ನ ಕಳ್ಳರು ಕದ್ದು ಪರಾರಿಯಾಗಿದ್ರು. ನಾವು ವಾಸ ಮಾಡುತ್ತಿರುವುದು ಯಾವುದೋ ಒಂದು ಕುಗ್ರಾಮದಲ್ಲಿ ಇದ್ದೇವೆ ಎನ್ನಿಸುತ್ತಿದೆ. ನಗರಸಭೆ ಇತ್ತ ಗಮನ ಹರಿಸುತ್ತಿಲ್ಲ. ನಾವು ಮನೆ ಕಂದಾಯ, ನೀರಿನ ಕಂದಾಯ ಎಲ್ಲವನ್ನ ಕಟ್ಟುತ್ತಿದ್ರು ಈ ನಗರ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂದು ಇಲ್ಲಿನ ನಿವಾಸಿಗಳಾದ ಜಯಮ್ಮ, ದಿವ್ಯವತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ಸುರೇಶ್ ಬೆಳಗೆರೆ, ಶ್ರೀ ಟಿವಿ ನ್ಯೂಸ್, ಚಿತ್ರದುರ್ಗ. ಶಾಂತಿನಗರದಲ್ಲಿದ್ವಿ. ಇಲ್ಲಿ ಏನು ಸಮಸ್ಯೆ ಇದೆ ನಿಮಗೆ? ಸರ್, ಇಲ್ಲಿ ಏನು ಸಮಸ್ಯೆ ಇದೆ ಅಂದರೆ ಇಲ್ಲಿ ಬಂದ್ಬಿಟ್ಟು ಈಗ 2015 ನಾವು ಇಲ್ಲಿ ಅವಾಗಿಂದ ನಾವು ಇಲ್ಲಿ ವಾಸ ಮಾಡ್ತಿರೋದು. ಬಟ್ ಏನಂದರೆ ಇಲ್ಲಿ ಚರಂಡಿಗಳು ಯಾರು ಕ್ಲೀನ್ ಮಾಡೋಕ್ಕೆ ಬರ್ತಾ ಇಲ್ಲ. ಚರಂಡಿ ಮಾಡಿದ್ದಾರೆ ಬಟ್ ಎಲ್ಲ ಮುಚ್ಚೋಗಿದ್ದಾವೆ. ಮತ್ತು ಆಮೇಲೆ ಮನೆ ಹತ್ರ ಎಲ್ಲ ಹಾವುಗಳೆಲ್ಲ ಒಳಗಡೆ ಬರ್ತಿದ್ದಾವೆ. ಸರಿಯಾಗಿ ಕರೆಂಟಿಂದು ಬೀದಿ ಲೈಟ್ ವ್ಯವಸ್ಥೆ ಇಲ್ಲ. ನಮಗೆ ಮಸ್ಸತಿ ನಾವು ಮುನ್ಸಿಪಾಲ್ಟಿಗೆ ಕಂಪ್ಲೇಂಟ್ ಮಾಡಿದ್ವಿ, ಮತ್ತೆ ಲೈಟ್ ಹಾಕಿಲ್ಲ. ಎರಡನೇದು ಏನಂತಾರೆ, ಒತ್ತೊಂದೊತ್ತಾಗ ನಾವು ಹೊರಗಡೆ ಬಂದ್ರೂ ಕತ್ಲಿ ಇರುತ್ತೆ, ಮನೆ ಹತ್ರ ಹೊರಗಡೆ ಬರೋಕ್ಕಾಗ್ತಿಲ್ಲ. ಅದರಿಂದ ಈ ಕಳ್ಳೆ ಎಲ್ಲ ಬೆಳೆದಿರೋದ್ರಿಂದ ಕಳ್ಳರ ಕಾಟ ಜಾಸ್ತಿ ಆಗಿದೆ. ಇಲ್ಲ ನೋಡಿ, ಇಲ್ಲ ರೀಸೆಂಟಾಗಿ ಒಂದು 15 ದಿವಸ ಆಗಿದೆ, ಸರ ಕಿತ್ಕೊಂಡು ಹೋಗಿದ್ದಾರೆ. ಈ ಥರ ಆದರೆ ನಾವು ಹೆಂಗೆ ಮಕ್ಕಳು ಮರಿ ಇಲ್ಲಿ ಇದು ಮಾಡ್ಕೊಂಡು ಭಯದಲ್ಲೇ ನಾವು ಜೀವನ ಮಾಡ್ತಾ ಇರೋದು. ಇಲ್ಲಿ ಮಕ್ಕಳು ಮರಿನ ನಾವು ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಸರ್. ನಾವು ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡು ನಾವು ಹೆಂಗೆ ಜೀವನ ಮಾಡ್ಬೇಕು ಹೇಳ್ರಿ ನೋಡೋಣ. ಇಲ್ಲಿ ನಾವೇನು ಇಲ್ಲೇನು ಶಾಂತಿನಗರದಾಗ ಇದೀವಿ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಯಾವುದೋ ಒಂದು ಹಳ್ಳಿಯಲ್ಲಿ ಎಲ್ಲ ಒಂದು ಕಾಡಲ್ಲಿ ಇದ್ದು ಜೀವನ ಮಾಡ್ತಿದ್ವಿ ಅನ್ನಿಸ್ತಾ ಇದೆ ನಮಗೆ. ಸಾಕಮ್ಮ ಅಂತ ಸರ್, ಆದರೂ ನಾವು ವಿಜ್ಞಾನಿ ನಗರದಲ್ಲಿ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ಲ. ಶಾಂತಿನಗರದಲ್ಲಿ ಇದ್ದೀವಿ ಅಂತ ನಾವು ಅನ್ನಿಸ್ತಿಲ್ಲ. ಇಲ್ಲಿ ಯಾವುದೂ ವ್ಯವಸ್ಥೆ ಇಲ್ಲ. ಇಲ್ಲಿ ಮುನ್ಸಿಪಾಲ್ಟಿಗೆ ಹೋಗಿ ಸುಮಾರು ಸಲ ಕಂಪ್ಲೇಂಟ್ ಮಾಡಿದ್ದೀವಿ. ಬೀದಿ ದೀಪ ಹಾಕಿಲ್ಲ, ಈ ಕಳ್ಳೆ ಎಲ್ಲ ಕಟ್ಸಿಲ್ಲ. ಇವರು ಚರಂಡಿ ಇಲ್ಲ, ಚರಂಡಿ ಮಾಡಿದ್ದಾರೆ ಬಟ್ ನೀರು ಎಲ್ಲ ಹೋಗ್ತಾ ಇಲ್ಲ, ಬರ್ತಾ ಇದೆ. ಓಡಾಡ್ಲಿಕ್ಕೆ ತುಂಬಾ ತೊಂದರೆ ಆಗುತ್ತೆ. ನಿಂತು ನೀರಿರೋದ್ರಿಂದ ಸಾಂಕ್ರಾಮಿಕ ರೋಗಗಳು ಬರ್ತಾ ಇದ್ದಾವೆ. ಮುನ್ಸಿಪಾಲ್ಟಿ ಅವ್ರು ಯಾರು ಇಲ್ಲಿ ಕಿವಿಗೆ ಹಾಕೊಳ್ತಾ ಇಲ್ಲ. ನಾವು ಹೇಳಿದ್ವಿ ಹಾಸ್ಪಿಟ್ಲ್ ಇದೆ, ಇಲ್ಲಿ ರೋಗಿಗಳಿಗೆಲ್ಲ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಶಾಂತಿನಗರದ ನಿವಾಸಿಯಾದ ನಾವು ಜಯಣ್ಣನವರು ಸುಮಾರು ಸರಿ ನಗರಸಭೆಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಯಾರು ತಿಪ್ಪೇದಾರ್ ರಾಜಣ್ಣನವ್ರಿಗೆ ಹೇಳಿದರೆ ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ. ಇಲ್ಲಿ ಹಂದಿಗಳ ಕಾಟ ಜಾಸ್ತಿ ಇದೆ. ಮಳೆ ಬಂದರೆ ನೀರು ಸರಿಯಾಗಿ ಹೋಗ್ತಾ ಇಲ್ಲ. ಜಾಲಿ ಗಿಡ ಇದೆ, ಸೊಳ್ಳೆ ಎಕ್ಕಾಬಿಟ್ಟೆ ಜಾಲಿ ಗಿಡ ಇದೆ. ಸುಮಾರು ಸರಿ ಹೇಳಿದ್ದೀವಿ, ಖಾಲಿ ಸೈಟಲ್ಲೇ ಜಾಲಿ ಗಿಡ ಇದ್ದಾವೆ. ನಾವು ಹೇಳಿ ಸಾಕಾಗೋಗಿದೆ. ಕಸ ಸಮೇತಗೂ ಸರಿಯಾಗಿ ಇದು ಮಾಡ್ತಾ ಇಲ್ಲ, ಚರಂಡಿ ತೆಗಿತೇ ಇಲ್ಲ. ಬಂದಿದ್ದು ಹಂಗೆ ಇರುತ್ತೆ. ಸುಮಾರು ಸರಿ ಕಂಪ್ಲೇಂಟ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ಜವಾಬ್ದಾರಿ ತಗೊಳ್ತಿಲ್ಲ. ಇದಕ್ಕೆ ಯಾವ್ದಾದ್ರು ಒಂದು ಶಾಸಕರು ಇಲ್ಲ ಸ್ಥಳೀಯ ನಗರಸಭೆಯವರು ನಮಗೊಂದು ಪರಿಹಾರ ಕೊಡಬೇಕಂತೇಳಿ ತಮ್ಮಲ್ಲಿ ಅಕ್ಕಪಕ್ಕ ಹೇಳುವಿಂದ ನಮಗೆ ತುಂಬಾ ತೊಂದರೆ ಆಗಿದೆ. ಇದು ಜಾಲಿ ಗಿಡ ಮತ್ತೆ ಈ ಸುಮಾರು ಕಟ್ಕೊಂಡಿರೋದ್ರಿಂದ ಬಹಳ ತೊಂದರೆ ಆಗಿದೆ. ಇದೇನೇ ನಾವು ಜಾಲಿ ಗಿಡ ನೋಡಿದ್ರೆ ನಾವು ಸಾಮಾನ್ಯವಾಗಿ ಎಲ್ಲ ಹಳ್ಳಿ ಪ್ರದೇಶದಲ್ಲಿ ಇದ್ದಂಗಿದ್ದೀವಿ. ಅದು ಸರ್ಕಲ್ಗೆ ಒಂದು 1/2 ಕಿಲೋಮೀಟರ್ನೂ ಇಲ್ಲ, ಅರ್ಧ ಕಿಲೋಮೀಟರ್ ಇಲ್ಲ, ಅಷ್ಟು ನೀರಿರೋದ್ರಿಂದ ನಾವು ತುಂಬ ತೊಂದರೆ ಅನುಭವಿಸ್ತಾ ಇದ್ವಿ. ಜಾಲಿ ಗಿಡ, ಸೊಳ್ಳೆ ಜೊತೆಗೆ ಹಾವು ಚೇಳು, ಅದರಿಂದ ತುಂಬ ಪ್ರಾಬ್ಲಮ್ ಇದೆ. ಇದಕ್ಕೆ ಯಾವುದೇ ಕಾರಣ ಒಂದು ಪರಿಹಾರ ಇಲ್ಲ. ಸುಮಾರು ಸರಿ ಹೇಳಿ ಸಾಕಾಗಿದೆ. ಏನನ್ನ ಮಾಡಿ ಅವ್ರಿಗೊಂದು ವ್ಯವಸ್ಥೆ ಮಾಡಿ ಅವ್ರಿಗೆ ಬೇಕಾದ್ರೆ ಕ್ಲಿಯರ್ ಮಾಡಿ ನಮಗೆ ಜಾಲಿ ಗಿಡ ಒಟ್ಟಿಗೆ ಸ್ವಚ್ಛತೆಯನ್ನು ಕಾಪಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.